ಇದು ಇಂಪಾರ್ಟೆಂಟ್ ವರ್ಕು. ಇನ್ವಿಟೇಷನ್ಸ್ ಎಲ್ಲ ಆಲ್ ಡಿಗ್ನಿಟರೀಸ್ಗೆ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಸೊ ನೀನಿಲ್ಲದೆ ಆ ಕೆಲಸ ನಿರ್ವಹಿಸೋಕ್ಕೆ ಆಗೋದಿಲ್ಲ, ಯು ಹ್ಯಾವ್ ಟು ಸ್ಟೇ ಬ್ಯಾಕ್ ಅಂತಂದರು. ಸರ್ ಇಮಿಡಿಯೇಟಾಗಿ ನನ್ನ ಮಗನಿಗೆ ಹೇಳಿದೆ, ಈ ಥರ ನಂದು ವರ್ಕ್. ಸೊ ಯು ಸ್ಟೇ ಬ್ಯಾಕ್? ಐ ಸ್ಟೇಡ್ ಬ್ಯಾಕ್. ಸೊ ನಾನು ಹೇಳಿದೆ ನನ್ನ ಮಗನಿಗೆ, ಆಯಿತು ಇದನ್ನು ಮಮ್ಮಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗು, ಟ್ರೀಟ್ ಮಾಡಿಸ್ತಾ ಇರೋ, ನಾನು ಇದು ಕೆಲಸ ಮುಗಿಸಿ ಬರ್ತೀನಿ ಅಂತ ಹೇಳಿದೆ. ಅಂದರೆ ಆ್ಯಸ್ ಎ ಸ್ಟಾಫ್ ಇಷ್ಟೊಂದು ಕಮಿಟ್ಮೆಂಟಿಂದ ನಾವು ಮಾಡ್ತೀವಿ ಅಂದರೆ ಈವನ್ ನಾನು ಒಂದು ಸ್ಟಾಫ್ ಒಂದು ಇದರಲ್ಲಿ. ಸೊ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಟ್ ದ ಎಂಡ್ ಆಫ್ ದ ಡೇ? ವೈಫ್ ಆಲ್ಸೋ ಅರ್ನಿಂಗ್ ಆದರೂ ಕೂಡ ಇಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲೇಬೇಕು. ಇಲ್ಲ ಅಂತಂದರೆ ನಾವೆರಡೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಪದ್ಮರಾಜ್ ಅವರೇ, ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸಿದ್ದೇವೆ. ಈ ದಿನ ನಾವು ಚರ್ಚೆ ಮಾಡಲಿಕ್ಕೆ ಇರುವಂಥ ವಿಚಾರ ಏನಂದರೆ, ಸಾಮಾನ್ಯವಾಗಿ ನಾವು ನೋಡ್ತೇವೆ ವರ್ಕಿಂಗ್ ವುಮೆನ್ ಆ್ಯಂಡ್ ಅದರ ವರ್ಕಿಂಗ್ ವುಮೆನ್ ಬಗ್ಗೆ ನಾವು ಭಾಳಷ್ಟು ಒಂದು ಚರ್ಚೆಗಳು, ಕಾರ್ಯಕ್ರಮಗಳನ್ನ ನಾವು ನೋಡ್ತೇವೆ. ಬಟ್ ಅದೇ ರೀತಿಯಾಗಿ ವರ್ಕಿಂಗ್ ಮೆನ್, ಒಬ್ಬ ಉದ್ಯೋಗಸ್ಥರ ಪುರುಷನ ಬಗ್ಗೆ ಮಾತಾಡುವಂಥದ್ದು ಬಹಳ ವಿರಳ. ಅದು ಹೇಳಬೇಕು ಅಂತಂದರೆ, ನಾನು ಇದುವರೆಗೂ ಆ ಒಂದು ಟಾಪಿಕ್ ಮೇಲೆ ಯಾರು ಮಾತಾಡಿರೋವಂಥದ್ದು ನಾನು ಕೇಳಿಲ್ಲ. ಇರ್ಬೋದು, ಬಟ್ ನಾನು ಕೇಳಿಲ್ಲ. ಸೊ ಹಾಗಾಗಿ ಈಗ ಈ ಒಂದು ದಿವಸ ನಾವು ವರ್ಕಿಂಗ್ ಮೆನ್ ಅನ್ನೋಂಥ ಒಂದು ವಿಚಾರದಲ್ಲಿ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ನಾವು ನಿಮ್ಮ ಒಂದು ಪರಿಚಯನ ನಮಗೆ ಗೊತ್ತಾಗಬೇಕಾದ್ರೆ, ನನಗೆ ತಿಳಿದಿರೋ ಹಾಗೆ ನೀವು ವಿಧಾನಸೌಧದಲ್ಲಿ ಅಂಡರ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿ ರಿಟೈರ್ಮೆಂಟ್ ಅನ್ನೋದು ಹೊಂದ್ಕೊಂಡಿದ್ದೀರಾ. ನಿಮ್ಮ ಒಂದು ಬಗ್ಗೆ ಒಂದು ಪರಿಚಯ ಒಂದು ಸಂಕ್ಷಿಪ್ತವಾಗಿ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸ್ತೀನಿ. ಸಂತೋಷ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ತಾವು ಆಹ್ವಾನಿಸಿರುವುದಕ್ಕಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಮತ್ತು ನನ್ನ ಪರಿಚಯ ಅಂತ ಹೇಳಿದರೆ, ನನ್ನ ಹೆಸರು ಪದ್ಮರಾಜು. ನಾನು 1983ರಲ್ಲಿ ಲೋಕಸೇವಾ ಆಯೋಗದ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ತೇರ್ಗಡೆ ಹೊಂದಿ ಕರ್ನಾಟಕ ಸರ್ಕಾರದ ಸಚಿವಾಲಯಕ್ಕೆ ಅಸೈನ್ ಆದೆ. ಸೊ ಅಲ್ಲಿ ನನ್ನನ್ನು ನೇಮಕಾತಿ ಮಾಡಿಕೊಂಡ್ರು. 1983 ನವಂಬರಲ್ಲಿ ನಾನು ಅಲ್ಲಿ ರಿಪೋರ್ಟ್ ಮಾಡಿಕೊಂಡೆ. ಅದಾದ ನಂತರ ವೇರಿಯಸ್ ಕೆಪಾಸಿಟೀಸ್ ಅಂದರೆ ಅಸಿಸ್ಟೆಂಟ್, ನಾನು ಅಪಾಯಿಂಟ್ಮೆಂಟ್ ಆಗಿದ್ದು ನಾನು ಅಸಿಸ್ಟೆಂಟ್ ಹುದ್ದೆಗೆ. ಅಲ್ಲಿಂದ ಸೀನಿಯರ್ ಅಸಿಸ್ಟೆಂಟು, ಸೆಕ್ಷನ್ ಆಫೀಸರು ಮತ್ತು ಅಂಡರ್ ಸೆಕ್ರೆಟರಿ ಈ ಹುದ್ದೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ 2013ರಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಯಾಗಿ ನಿವೃತ್ತಿ ಹೊಂದಿರುತ್ತೇನೆ. ತುಂಬ ವಿರಾಳವಾದಂತಂದರೆ ಒಂದು 30-35 ವರ್ಷ ಸರ್ವಿಸ್. ಎಕ್ಸಾಕ್ಟಾಗಿ 30 ವರ್ಷಗಳು ಸೇವೆ ಮಾಡಿದೆ. 30 ವರ್ಷ ಸೇವೆ ಮಾಡಿದೆ, ಸುದೀರ್ಘ ಸೇವೆ. ಕರೆಕ್ಟ್. ನಾನು ರಿಪೋರ್ಟ್ ಮಾಡುವಾಗ ನನಗೆ 29 ವರ್ಷ. ಸಮ್ 1 ಮಂತ್, ಇದು 30 ವರ್ಷ ಆಗಬೇಕಾದ್ರೆ 1 ಮಂತ್ ಆಗಬೇಕಾಯಿತು. ಓಕೆ. ರಿಪೋರ್ಟ್ ಮಾಡಿದ ನೆಕ್ಸ್ಟ್ ತಿಂಗಳಲ್ಲೇ ನಾನು 29 ವರ್ಷನ ಕಂಪ್ಲೀಟ್ ಮಾಡಿ 30 ವರ್ಷ ಕಾಲಿಟ್ಟೆ. ಸೊ ಹಾಗಾಗಿ ನಾನು ಸುದೀರ್ಘವಾಗಿ 30 ವರ್ಷ ಕರೆಕ್ಟಾಗಿ ಸೇವೆ ಸಲ್ಲಿಸಿ 60ಕ್ಕೆ ರಿಟೈರ್ಡ್ ಆಗಿದ್ದೇನೆ. ಗುಡ್. ಇವಾಗ ನಾವು ಇನ್ನೊಂದು ಅಂದರೆ, ನಾವು ಜನರ ಒಂದು ಸಾಮಾನ್ಯ ಒಂದು ಇದರಲ್ಲಿ ನಾವು ಮೈಂಡ್ಸೆಟ್ಟಲ್ಲಿ ನಾವು ನೋಡೋದಾದರೆ ಒಂದು ವಿಚಾರ ಇದೆ. ಸರ್ಕಾರಿ ಕೆಲಸ ಅಂದರೆ ಗೌರ್ಮೆಂಟ್ ಕೆಲಸ ವಾತಾವರಣ, ಅಲ್ಲಿರುವಂಥ ಒಂದು ಪ್ರೆಷರ್ಸು, ಟೆನ್ಷನ್ಸ್ ಎಲ್ಲ ಏನಿದೆ, ಅದಕ್ಕೆ ನಮ್ಮ ಒಂದು ಪ್ರೈವೇಟ್ ಸೆಕ್ಟರ್ಗೆ ಕಂಪೇರ್ ಮಾಡಿದರೆ ಏನೂ ಇಲ್ಲ. ಗೌರ್ಮೆಂಟಲ್ಲಿ ನಾವು ಈಸಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು, ಅಲ್ಲೇನು ಅಂತ ಒಂದು ಪ್ರೆಷರ್ ಇಲ್ಲ, ಒತ್ತಡ ಇರೋದಿಲ್ಲ ಅಂತ ಒಂದು ಮೈಂಡ್ಸೆಟ್ ಅಥವಾ ಆಲೋಚನೆ ಇದೆ, ಅಭಿಪ್ರಾಯ ಇದೆ. ಇದ್ರ ಬಗ್ಗೆ ನಿಮ್ಮ ಒಂದು ಅನುಭವದ ಮಾತೇನು? ನನ್ನ ಅಭಿಪ್ರಾಯದ ಪ್ರಕಾರ, ನನ್ನ ಅನುಭವದ ಮಾತು ಹೇಳಬೇಕಾದ್ರೆ, ಈ ಮಲ್ಟಿನ್ಯಾಷನಲ್ ಕಂಪನಿಗಳ ಒಂದು ಅದೆಲ್ಲ ಇತ್ತೀಚೆಗೆ ಬಂದಂಥ ಒಂದು ಸಂಸ್ಥೆಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು 1990 ನಂತರ ಇದರ ಒಂದು ಕಂಪನಿಯ ಒಂದು ಕಾನ್ಸೆಪ್ಟ್ ಮನಮೋಹನ್ ಸಿಂಗ್ ಅವರು ಮತ್ತು ನಮ್ಮ ಚೀಫ್ ಮಿನಿಸ್ಟರ್ SM ಕೃಷ್ಣ ಅವರು ಇದ್ದಾಗ ಕರ್ನಾಟಕಕ್ಕೆ ಸಾಫ್ಟ್ವೇರ್ ಕಂಪನಿಗಳನ್ನ ತಂದರು. ಸೊ ಅದಾದ ನಂತರ 90ರಿಂದ ಇದರ ಒಂದು ಕಾನ್ಸೆಪ್ಟ್ ಜಾಸ್ತಿ ಆಯಿತು. ಅದಕ್ಕೆ ಮೊದಲು ಸರ್ಕಾರಿ ಸೇವೆನೇ ಮುಖ್ಯವಾಗಿದ್ದು, ಪ್ರಧಾನವಾಗಿ ಪಬ್ಲಿಕ್ ಸೆಕ್ಟರ್, IT, HMT, BEL ಈ ಥರ ಒಂದು ಪಬ್ಲಿಕ್ ಸೆಕ್ಟರ್ಸ್ ಏನಿದ್ವು ಅವು ಬಿಟ್ಟರೆ ಈ MNCಗಳ ಒಂದು ಅನುಭವ ಯಾರಿಗೂ ಇರಲಿಲ್ಲ. ಅದಾದ ನಂತರ ಸಾಫ್ಟ್ವೇರ್ ಬಂದ ಮೇಲೆ ಇದರ ಒಂದು ಅನುಭವ, ಕಾನ್ಸೆಪ್ಟ್ ಜನರಿಗೆ ಗೊತ್ತಾಯಿತು.
ಕಂಪೇರ್ ಮಾಡಿ ಹೇಳೋದಾದರೆ ಅವರ ಒಂದು ಸಿದ್ಧಾಂತಗಳೇ ಬೇರೆ ಇದೆ. ವರ್ಕಿಂಗ್ ಸ್ಟೈಲು, ವರ್ಕಿಂಗ್ ಮೆಥಡ್ಸು ಮತ್ತು ವರ್ಕಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು MNC ಕಂಪೇರ್ ಮಾಡಿದ್ರೆ ಅದೇ ಬೇರೆ ರೀತಿಯಲ್ಲಿದೆ. ಅಂದರೆ ಅವ್ರಿಗೇನಾದರೆ ಕಂಪ್ಯೂಟ್ರೈಸೇಷನ್ ಆಗಿದೆ. ಅವ್ರ ಕಂಪ್ಯೂಟ್ರಲ್ಲಿ 12 ಗಂಟೆಗಳ ಕಾಲ, 14 ಗಂಟೆಗಳ ಕಾಲ, ಕೆಲವು ಸಾರಿ ಸುಮಾರು ಮಧ್ಯರಾತ್ರಿವರೆಗೂ ಅವ್ರು ಕೆಲಸ ಮಾಡಬೇಕನ್ನೋದು ಕಾನ್ಸೆಪ್ಟ್. ಯಾಕಂದರೆ ಆ ಪ್ರಾಜೆಕ್ಟ್ಗಳನ್ನ ಅವರು ಮುಕ್ತಾಯ ಮಾಡಬೇಕಂತ. ಆದರೆ ಸರ್ಕಾರದಲ್ಲಿ ನಾನು ನೋಡಿದಾಗ, ನಾನು ಸೇವೆಗೆ ಸೇರಿದ ಒಂದು ಪ್ರಪ್ರಥಮದಲ್ಲಿ ಏನಿತ್ತು ಅಂತಂದರೆ, ನನ್ನ ಒಂದು ಅನುಭವದಲ್ಲಿ ನನಗೆ ಒಂದು ದಿನಕ್ಕೆ ಒಂದು 3ರಿಂದ 4 ಕಡತಗಳು ಬರ್ತಾಯಿದ್ವು. ಆಯಿತಾ. ಆಮೇಲೆ ರೆಸಿಟ್ಸ್, ಬೇರೆ ಬೇರೆ ಮನವಿಗಳಾಗಲಿ, ಲೆಟರ್ಸ್ಗಳಾಗಲಿ ಒಂದು ದಿನಕ್ಕೆ ಒಂದು 5-6 ಬರ್ತಾಯಿತ್ತು. ಅವುಗಳನ್ನ ನಿರ್ವಹಣೆ ಮಾಡೋದು ಸುಲಭ ಆಗಿತ್ತು. ಆದರೆ ಬರ್ತಾ ಬರ್ತಾ ಇದು ಒಂದು ಜಾಸ್ತಿ ಆಗ್ತಾ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಬಂತು, ಮತ್ತು ಸಮಾಜದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬಂತು. ಹಾಗಾಗಿ ಸರ್ಕಾರಕ್ಕೆ ಬರ್ತಕ್ಕಂಥ ಒಂದು ಮನವಿಗಳು ಇವೆಲ್ಲ ಜಾಸ್ತಿ ಆಗ್ತಾ ಬಂತು. ಉದಾಹರಣೆಗೆ ನೋಡಿ, ನಾನು 1990ರಲ್ಲಿ DPR ಸರ್ವಿಸ್ ರೂಲ್ಸ್ಗೆ ರಿಪೋರ್ಟ್ ಮಾಡಿದೆ ಲಾ ಡಿಪಾರ್ಟ್ಮೆಂಟ್ನಿಂದ. ಅಲ್ಲಿ ನಾನು ಪ್ರಥಮವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಂಥದ್ದು ಮೆಡಿಕಲ್ ಅಟೆಂಡೆನ್ಸ್ ರೂಲ್ಸ್ ಅಂತ. ಅಂದರೆ ಸರ್ಕಾರಿ ನೌಕರರು ವೈದ್ಯಕೀಯ ಚಿಕಿತ್ಸೆ ಪಡ್ಕೊಂಡ್ರೆ ಅದರ ಹಣನ ಮರುಪಾವತಿ ಮಾಡ್ತಾಯಿದ್ರು, ರಿಯಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ಸು. ಆ ಒಂದು ಫೈಲ್ಸ್ ನನಗೆ ಒಂದು ವಾರದಲ್ಲಿ 2 ಅಥವಾ 3 ಬರ್ತಾಯಿತ್ತು. ಅದಾದ ನಂತರ 90ರ ನಂತರ ಸುಮಾರು ಒಂದು 5-6 ಒಂದು ದಿನಕ್ಕೆ, ಆಮೇಲೆ 10 ತನಕನೂ ಬರಲಿಕ್ಕೆ ಶುರುವಾಯಿತು. ಸೊ ಆವಾಗ ಅದು ಒತ್ತಡ ಜಾಸ್ತಿ ಆಗ್ತಾಯಿತ್ತು ನಿರ್ವಹಿಸೋದಕ್ಕೆ. ಅಷ್ಟೇ ಅಲ್ಲದೆ ನಾನು ಡೈಲಿ ವೇಜ್ ಎಂಪ್ಲಾಯೀಸ್ನೂ ನಾನು ನೋಡ್ಕೊತಾ ಇದ್ದೆ. ಆಗ ಡೈಲಿ ವೇಜ್ ಎಂಪ್ಲಾಯೀಸು ಸುಮಾರು 18,000 ಜನ ನಮ್ಮ ಕರ್ನಾಟಕದಲ್ಲಿದ್ದರು. ಅವರ ಸೇವಾ ನಿರ್ವಹಣೆ ಅವರು ರೆಗ್ಯುಲರೈಸ್ ಆಗಿರಲಿಲ್ಲ. ಹಾಗಾಗಿ ಅವ್ರದ್ದು ಸಮಸ್ಯೆಗಳು ಬಹಳಷ್ಟಿತ್ತು. ಹಾಗಾಗಿ ಮತ್ತು ಅವ್ರದ್ದೊಂದು ಧಾರವಾಡ ಡೈಲಿ ವೇಜ್ ಎಂಪ್ಲಾಯೀಸ್ ಒಂದು ಅಸೋಸಿಯೇಷನ್ ಇತ್ತು. ಅವರ ಶರ್ಮಾ ಅಂತೇಳಿ ಪ್ರೆಸಿಡೆಂಟು. ಅವರು ದಿನವಿಡೀ ಸರ್ಕಾರಕ್ಕೆ ಮನವಿಗಳನ್ನು ಕೊಡ್ತಾನೇ ಇರ್ತಿದ್ರು. ಅದು ಈಸ್ ಎನ್ ಅಡ್ವೊಕೇಟ್ ಬೈ ಪ್ರೊಫೆಷನ್ನು. ಹಾಗಾಗಿ ತುಂಬ ಕ್ಲಿಷ್ಟಕರವಾದಂಥ ಮನವಿಗಳನ್ನ ಸಲ್ಲಿಸ್ತಾಯಿದ್ರು. ಸರ್ಕಾರಕ್ಕೆ ಈಗ ಮಾಡಿಕೊಡಿ, ಅವುಗಳನ್ನೆಲ್ಲ ನಿರ್ವಹಣೆ ಮಾಡಬೇಕಾಗಿತ್ತು. ನನ್ನ ಜೊತೆ ಏನು ನನಗೆ ವರ್ಕ್ ಅಲಾಟ್ ಮಾಡಿದ್ರು, ಅದ್ರ ಜೊತೆಯಲ್ಲಿ ಇದು ಅಡಿಷ್ನಲ್ ವರ್ಕ್ನ ನನಗೆ ಅಲಾಟ್ ಮಾಡಿದರು. ಯಾಕಂದರೆ ಅದಕ್ಕೆ ರೆಗ್ಯುಲರ್ ಎಂಪ್ಲಾಯಿ ಸ್ಟಾಫ್ ಇರಲಿಲ್ಲ. ಅದನ್ನು ನಿರ್ವಹಣೆ ಮಾಡಬೇಕಾದ್ರೆ ನಾನು ಕೆಲವು ಸಾರಿ ರಜೆ ದಿನಗಳಲ್ಲಿ ಬಂದು ನಾನು ಕೆಲಸ ನಿರ್ವಹಣೆ ಮಾಡ್ತಾಯಿದ್ದೆ. ಹಾಗೆ ಒತ್ತಡ ಇತ್ತು. ಒತ್ತಡ ಇಲ್ಲ ಅಂತಲ್ಲ ಸರ್ಕಾರಿ ಆದರೆ ಹೆಂಗೆ ಕಾಲ ಇದಾಗ್ತಾ ಇದ್ದಂಗೆಲ್ಲ ಟೈಮ್ ಪಾಸಸ್, ದಿ ಕಂಪ್ಲೇಂಟ್ಸ್ ಎಲ್ಲ ಇನ್ಕ್ರೀಸ್ ಆಗ್ತದೆ. ಮತ್ತೆ ಸರ್ಕಾರದ ಯೋಜನೆಗಳು ಕೂಡ ಬೇರೆ ಬೇರೆ ಹೌದು ಸರ್ಕಾರನೂ ಎಕ್ಸ್ಪಾನ್ಷನ್ ಆಗ್ತಾ ಇದ್ದಂಗೆ. ಸೊ ಹಂಗಾದ್ರೆ ನೀವು ಹೇಳುವಂಥದ್ದು ಪ್ರೈವೇಟ್ಗೂ ಈಗ ಗೌರ್ಮೆಂಟ್ ಇದಕ್ಕೂ ಏನಂತ ವ್ಯತ್ಯಾಸ ಇಲ್ಲ, ಎರಡು ಕಡೆನೂ ಪ್ರೆಷರ್ ಇರುತ್ತೆ. ಹೌದು ಸರ್ಕಾರಿ ನೌಕರಿಗೇನು ಪ್ರೆಷರ್ ಇಲ್ಲ ಅಂತಲ್ಲ. ಮೇ ಬಿ ಮೊದಲು ಆಗಿನ ಕಾಲದ ಅಂದ್ರೆ ಹಳೆ ಕಾಲದಲ್ಲಿ ಸ್ವಲ್ಪ ಈಸಿಯಾಗಿತ್ತು, ಬಟ್ ಆದರೆ ಈಗ ಆ ಥರ 80-90ಕ್ಕಿಂತ ಹಿಂದೆ ಸ್ವಲ್ಪ ಈಸಿ ಇತ್ತು ವರ್ಕು. ಏನಂತಾರೆ, ಈಗ ನೋಡಿ ನಾವು 10:30ಯಿಂದ 5:30 ತನಕ ವರ್ಕಿಂಗ್ ಅವರ್ಸ್ ಇದ್ದಿದ್ದು ನಾನು ಕೆಲಸಕ್ಕೆ ಸೇರಿದಂಥ ಸಂದರ್ಭದಲ್ಲಿ. 10:30ಗೆ ನಾವು ಆಫೀಸಿಗೆ ಬರ್ತೀವಿ, 5:45ಗೆ ನಾವು ಆಫೀಸ್ನ ಬಿಟ್ಬಿಡ್ತಾ ಇದ್ವಿ, ಯಾರೂ ಇರ್ತಾ ಇರಲಿಲ್ಲ. ವಿಧಾನಸೌಧ ಆಲ್ಮೋಸ್ಟ್ 6 ಗಂಟೆ ಖಾಲಿ ಆಗಿಬಿಡ್ತಾ ಇತ್ತು. ಬಟ್ ಇವತ್ತಿನ ದಿನ 10-11 ಗಂಟೆ ಆದರೂ ಕೆಲಸ ಮಾಡ್ತಾ ಇರ್ತಾರೆ ವಿಧಾನಸೌಧದಲ್ಲಿ. ಅಂದರೆ ನೈಟ್. ಹೌದೌದು, ಹೋಗೋದಿಲ್ಲ. ಯಾಕಂದರೆ ವರ್ಕ್ ಪ್ರೆಷರ್ ಅಷ್ಟೊಂದು ಇರುತ್ತೆ ಇವಾಗ. ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಪ್ರೈವೇಟ್ ಎಂಟರ್ಪ್ರೈಸ್. ಹೌದು. ಯಾಕಂದರೆ ಈಗ ಸ್ಕೀಮ್ಸು ಬೆಳೆದಷ್ಟು ದಿನಗಳು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಪಾಪ್ಯುಲೇಷನ್ಗೆ ಅಂದರೆ ಜನರ ಒಂದು ಅಗತ್ಯತೆಗಳನ್ನು ಸರ್ಕಾರ ಪೂರೈಸಬೇಕಾದ್ರೆ ಅದಕ್ಕೆ ವರ್ಕ್ ಮಾಡಬೇಕು ನಾವು. ದೇರ್ ಆರ್ ಸ್ಕೀಮ್ಸ್. ಟೋಟಲಿ ಡಿಫ್ರೆನ್ಸ್ ಇಲ್ಲ ಇವಾಗ. ಇಲ್ಲ ಡಿಫ್ರೆನ್ಸ್ ಇಲ್ಲ. ಹೌದು. ಓಕೆ, ಹಾಗಾದರೆ ಮತ್ತು ನಮಗೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನೋದು ಬರುತ್ತೆ. ನೀವು ಹೆಂಗೆ ಮತ್ತೆ ನಿಮ್ಮ ಒಂದು ಅಂದರೆ ನೀವು ರಿಟೈರ್ಡ್ ಆಗಿದ್ದು ಯಾವ ವರ್ಷ? 2013ರಲ್ಲಿ. ಹಾಗಾದರೆ ನೀವು ವರ್ಕ್ ಟೈಮಿಂಗ್ಸು ಮತ್ತು ಫ್ಯಾಮಿಲಿ ಟೈಮಿಂಗು ಏನಿದೆ, ವರ್ಕು ಮತ್ತು ಫ್ಯಾಮಿಲಿ ಟೈಮ್ ಈಗ ಹೆಂಗೆ ಮ್ಯಾನೇಜ್? ನಾನು ಏನು ಮಾಡ್ತಾಯಿದ್ದೆ, ಈಗ ನನಗೆ ಆಫೀಸು 10 ಗಂಟೆ ಪ್ರಾರಂಭ ಆಗುತ್ತೆ. ನಾನು ಮನೇನ ಒಂದು 9 ಗಂಟೆಗೆ ಬಿಡಬೇಕು. ಸೊ ಬಿಡಬೇಕಾದ್ರೆ 9 ಗಂಟೆ ಬಿಡಬೇಕು. ಮನೆ ಬೆಳಗ್ಗೆ ಟಿಫನ್ ರೆಡಿ ಆಗಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಡ್ಬೇಕು. ಸೊ ಅದಕ್ಕೆ ನಾನು ನನ್ನ ವೈಫಿಗೆ ಏನು ಸಹಾಯ ಮಾಡಬೇಕು ಅದೆಲ್ಲ ಟೈಮ್ ಸ್ಲಾಟ್ ಮಾಡಿಕೊಂಡು ನಾನು ಅವ್ರಿಗೆ ಅಗತ್ಯ ಕೆಲಸಗಳನ್ನ ನಾನು ಜೊತೆ ಸೇರಿ ಮಾಡಿಕೊಡ್ತಾಯಿದ್ದೆ. ಮಾಡಿ ಇಬ್ಬರೂ ಆ ಕೆಲಸಗಳನ್ನ ಮುಗಿಸಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು
ನಾನು ಬಂದು ನಂತರ ಇದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆಫೀಸ್ಗೆ ನಾನು ಹೊರಡ್ತಿದ್ದೆ. ಅಷ್ಟಕ್ಕೆ ಅವರು ಎಲ್ಲ ರೆಡಿ ಮಾಡೋರು. ನಾನು ಮಕ್ಕಳನ್ನೆಲ್ಲ ಸಿದ್ಧ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಆಫೀಸ್ಗೆ ಹೊರಡೋಂಥ ಪ್ರಯತ್ನಗಳನ್ನ ನಾನು ಮಾಡ್ಕೊತಾ ಇದ್ದೆ, ಸಿದ್ಧತೆಗಳನ್ನ ಮಾಡ್ತಾಯಿದ್ದೆ. ಮತ್ತೆ ಸಾಯಂಕಾಲ ಬಂದು ನಿಮ್ಮ ಸಾಯಂಕಾಲ ಬಂದು ಮತ್ತೆ ಫ್ಯಾಮಿಲಿ ಜೊತೆಗೆ ನಾನು ಅಲ್ಲ ಟೈಮ್ ಇರ್ತಿದ್ದ ಟೈಮ್ ಕೆಲವು ಸಾರಿ ಇರ್ತಿತ್ತು, ಕೆಲವು ಸಾರಿ ಆಗ್ತಾ ಇರಲಿಲ್ಲ. ಕೆಲವು ಸಾರಿ ಬರುವಾಗಲೇ ಮನೆಗೆ 9-9:30 10 ಗಂಟೆ ಆಗಿಬಿಡೋದು ಕೆಲಸಗಳನ್ನ ಮುಗಿಸಿ. ಅವಾಗ ಮನೆಯಲ್ಲಿ ಕಂಪ್ಲೇಂಟ್ಸು ಅವರು ಕೋಆಪ್ರೇಟ್ ಮಾಡೋರು. ಕೋಆಪ್ರೇಟ್ ಮಾಡೋದ್ರಿಂದ ನಾನು ಮಾಡಲಿಕ್ಕಾಯ್ತು. ಕೋಆಪ್ರೇಟ್ ಮಾಡೋದಿದ್ದರೆ ಕಷ್ಟ ಆಗ್ತಾಯಿತ್ತು. ಬಟ್ ಕೆಲವು ಸಾರಿ ಅಷ್ಟೊತ್ತಿನ ಮೇಲೆ ಬಂದು ಕೂಡ ಅವ್ರಿಗೇನು ಅಗತ್ಯತೆಗಳಿದೆ ಅದನ್ನೆಲ್ಲ ನಾನು ಹೆಲ್ಪ್ ಮಾಡ್ತಾಯಿದ್ದೆ. ಅಂದರೆ ನಿಮ್ಮ ಒಂದು ಸರ್ವಿಸ್ ಲೈಫಲ್ಲಿ ಯಾವತ್ತಾದರೂ ವರ್ಕ್ ಮತ್ತು ಫ್ಯಾಮಿಲಿ ವಿಚಾರ ಅಂತ ಬರುತ್ತೆ ಕೆಲವು. ಹೌದು. ಅಂಥ ಒಂದು ಸಿಚುವೇಶನ್ನ ನೀವು ಯಾವತ್ತೂ ಫೇಸ್ ಮಾಡಿದ್ರೆ? ಅಂದರೆ ಈ ಕಡೆ ಕೆಲಸ ಒತ್ತಡನೂ ಇದೆ, ಫ್ಯಾಮಿಲಿನೂ ಬೇಕಾಗುತ್ತೆ. ಹೌದು ಬೇಕು. ಅಂಥ ಕೆಲಸಗಳನ್ನ ನಾನು ಫೇಸ್ ಮಾಡಿದ್ದೀನಿ. ಉದಾಹರಣೆಗೆ ಹೇಳೋದಾದರೆ ನಮ್ಮ ಇವರು ಸಿದ್ದರಾಮಯ್ಯ ಸಾಹೇಬರು ಪ್ರಪ್ರಥಮವಾಗಿ 2013 ಮೇನಲ್ಲಿ ಮುಖ್ಯಮಂತ್ರಿಗಳಾದರು. ಆಗ ಅವರು ಎಲೆಕ್ಷನಲ್ಲಿ ಎಲೆಕ್ಟ್ ಆಗಿ ಬಂದಾಗ ಅವ್ರನ್ನ ಸ್ವೇರಿಂಗ್ ಸೆರೆಮನಿ ಇತ್ತು. ಮೊದಲು ಮುಖ್ಯಮಂತ್ರಿಯವ್ರನ್ನ ನಾವು ಸ್ವೇರಿಂಗ್ ಸೆರೆಮನಿ ಮಾಡ್ತೀವಿ. ಅದಾದ ನಂತರ ಅವರು ತಮ್ಮ ಸಂಪುಟ ಸಹೋದ್ಯೋಗಿಗಳ ಒಂದು ಸ್ವೇರಿಂಗ್ ಸೆರೆಮನಿ ಮಾಡ್ತೇವೆ ನಾವು. ಸೊ ಅವರ ಸ್ವೇರಿಂಗ್ ಸೆರೆಮನಿ ಮಾಡಬೇಕಾದ್ರೆ ಕಾರ್ಯಕ್ರಮ ಎಲ್ಲ ಆಯೋಜಿಸಿದ್ವಿ. ಅದನ್ನು ಎಲ್ಲಿ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ವಿ. ಅದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮಾಡಬೇಕು ಅಂದರು. ಇಲ್ಲ ಅಲ್ಲಿ ಓಪನ್ ಏರಿಯಾದಿಂದ ಅಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಕಂಠೀರವ ಸ್ಟೇಡಿಯಮ್ನಲ್ಲಿ ಮಾಡೋಣ ಅಂಥೇಳಿ ನಾನು ಸಜೆಷನ್ ಮಾಡಿದೆ. ಸೊ ಹಾಗೆ ಸಜೆಷನ್ ಮಾಡಿದಾಗ ಅದಕ್ಕೆ ಒಪ್ಪಿದ್ರು. ಸೊ ಅಲ್ಲಿಯೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಸೊ ನಾಳೆ ಸ್ವೇರಿಂಗ್ ಸೆರೆಮನಿ ಇತ್ತು. ಇವತ್ತು ನಾವೆಲ್ಲ ಸೀಟಿಂಗ್ ಅರೇಂಜ್ಮೆಂಟು ಯಾರು ಒಪ್ಪಬೇಕಾಗಿತ್ತು? ಚೀಫ್ ಸೆಕ್ರೆಟರಿ ಮತ್ತು ಇವರು ನಮ್ಮ ಚೀಫ್ ಸೆಕ್ರೆಟರಿನೇ ಮುಖ್ಯ ಅದಕ್ಕೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರೇ ಅದಕ್ಕೆ ಮುಖ್ಯ, ಅವರು ಒಪ್ಪಬೇಕು. ಅದಾದ ನಂತರ ಅದನ್ನು ನಾವು ಏನು ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅದನ್ನು ಡೆಸಿಗ್ನೇಟೆಡ್ CM ಅವರಿಗೆ ತಿಳಿಸ್ತೀವಿ, ಈ ಥರ ಇಲ್ಲಿ ಮಾಡಬೇಕು ಅಂತ ಇದ್ದೀವಿ, ತಮ್ಮ ಒಪ್ಪಿಗೆ ಏನು ಅಂತ. ಸೊ ಅವ್ರನ್ನ ಕೇಳಿದಾಗ ಅವರು ಆಯಿತು ಕಂಠೀರವ ಸ್ಟೇಡಿಯಮ್ನಲ್ಲಿ ಮಾಡಿ ಅಂತ ಹೇಳಿದ್ರು. ಸೊ ಇನ್ವಿಟೇಷನ್ಸ್ ಎಲ್ಲ ಇವತ್ತು ನಾವು ರೆಡಿ ಮಾಡ್ತೀವಿ. ನಾಳೆ ಸ್ವೇರಿಂಗ್ ಸೆರೆಮನಿ, ಇವತ್ತು ಇನ್ವಿಟೇಷನ್ಸು ಮತ್ತೆಲ್ಲ ಕಾರ್ಯಕ್ರಮಗಳಿಗೆ ಅಗತ್ಯವಾದದ್ದೆಲ್ಲ ನಾವು ನಿರ್ವಹಿಸ್ಕೊಂಡು ಬರ್ತಾಯಿದ್ವಿ. ಸೊ ಇನ್ವಿಟೇಷನ್ಸು ಪ್ರಿಂಟಾಗಿ ಬಂತು, ಅದರ ವಿತರಣೆ ಮಾಡ್ತಾಯಿರ್ತೀವಿ VIP-ಗಳಿಗೆ, ಅವರಿಗೆ ಎಲ್ರಿಗೂ. ಹಾಗೇನಾಯಿತು, ಸುಮಾರು 3 ಗಂಟೆ ಇರಬೇಕು. ನನ್ನ ಮಗ ಫೋನ್ ಮಾಡಿದ, ಏನು ನಮ್ಮ ಮಿಸ್ಸಸ್ಗೆ ಸ್ವಲ್ಪ ಇಂಟೆಸ್ಟೈನಲ್ ಡಿಹೈಡ್ರೇಷನ್ ಆಗಿದೆ, ಇನ್ಫೆಕ್ಷನ್ನಿಂದ ಸುಸ್ತಾಗಿದ್ದಾರೆ ಅಂತ. ನಾನು ನಮ್ಮ ಅಧಿಕಾರಿ ಎದುರುಗಡೆ ಕುಂತಿದ್ದೆ. ಆಗ ಅವ್ರು ಏನಪ್ಪ ಅಂತ ಕೇಳಿದ್ರು. ಇಲ್ಲ ಈ ಥರ ನಮ್ಮ ಮಿಸ್ಸಸ್ಗೆ ಡಿಹೈಡ್ರೇಷನ್ ಆಗಿದೆ ಇನ್ಫೆಕ್ಷನ್ನಿಂದ, ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಇದ್ದಾರೆ. ಸರಿ, ನಿಮ್ಮ ಮಗನ ಏನು ಮಾಡ್ತಾಯಿದ್ದಾನೆ ಅಂದರು. ಈಸ್ ಸ್ಟಡಿಂಗ್ PUC ಅಂತ ಹೇಳಿದ್ರು. PUC ಸ್ಟಡಿ ಮಾಡಿದ್ರೆ ಅವನು ಇದನ್ನು ಟಾಸ್ಕ್ನ ಅವನು ಚಾಲೆಂಜ್ ಮಾಡೋಷ್ಟು ಕೆಪಾಸಿಟಿ ಇದೆ, ಅವ್ನಿಗೆ ಹೇಳಿ ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ರನ್ನ ಅಡ್ಮಿಟ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದರು. ಯಾಕೆ ಸರ್ ನಾನು ಹೋಗ್ಬಾರ್ದು? ಇಲ್ಲ, ಇದು ಇಂಪಾರ್ಟೆಂಟ್ ವರ್ಕು, ಇನ್ವಿಟೇಷನ್ಸ್ ಎಲ್ಲ ಆಲ್ ಡಿಗ್ನಿಟರೀಸ್ಗೆ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಸೊ ನೀನಿಲ್ಲದೆ ಆ ಕೆಲಸ ಆಗೋದಿಲ್ಲ, ಯು ಹ್ಯಾವ್ ಟು ಸ್ಟೇ ಬ್ಯಾಕ್ ಅಂತಂದರು. ಸರ್ ಇಮಿಡಿಯೇಟಾಗಿ ನನ್ನ ಮಗನಿಗೆ ಹೇಳಿದೆ, ಈ ಥರ ನಂದು ವರ್ಕ್ ಐ ಸ್ಟೇಡ್ ಬ್ಯಾಕ್. ಸೊ ನಾನು ಹೇಳಿದೆ ನನ್ನ ಮಗನಿಗೆ, ಆಯಿತು ಇದನ್ನು ಮಮ್ಮಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗು, ಟ್ರೀಟ್ ಮಾಡಿಸ್ತಾಯಿರು, ನಾನು ಇದು ಕೆಲಸ ಮುಗಿಸಿ ಬರ್ತೀನಿ ಅಂತ ಹೇಳಿದೆ. ಸೊ ಅದೆಲ್ಲ ಹೆಚ್ಚು ಕಮ್ಮಿ 10:30-11 ಗಂಟೆ ಆಯಿತು. ಇನ್ವಿಟೇಷನ್ಸ್ ಎಲ್ಲ ನಾವು ರೆಡಿ ಮಾಡಿ VIP-ಗಳಿಗೆಲ್ಲ ಕಳಿಸಿ ತಲುಪಿದೆ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಳೋವರೆಗೆ 11 ಗಂಟೆ ಆಯಿತು. ಸೊ ಆ 11 ಗಂಟೆ ಮೇಲೆ ಅವರು ಆಯಿತು ನೀವು ಹೋಗಿ ನಾಳೆ ಬೆಳಗ್ಗೆ 6 ಗಂಟೆಗೆ ಬನ್ನಿ ಅಂತ ಹೇಳಿದರು. ನಾನು ಸ್ಟ್ರೈಟು ಆಮೇಲೆ ಇನ್ನೊಂದು ಏನಾಯಿತು ಅಂದರೆ, ಒಂದು ಆ ಫೈಲು ಅಪ್ರೂವ್ ಆಗಬೇಕು ಚೀಫ್ ಸೆಕ್ರೆಟ್ರಿಯಿಂದ, ಸ್ವೇರ್ ಮಾಡಬೇಕಲ್ಲ ಅವರು, ಆ ಫೈಲ್ ಒಂದು ಅಪ್ರೂವಲ್ ಆಗಬೇಕು. ಚೀಫ್ ಸೆಕ್ರೆಟ್ರಿ ಹೊರಟೋಗಿದ್ರು ಆಗಲೇ ಇರಲಿಲ್ಲ. ಸರಿ, ನಾನೇನು ಮಾಡಿದೆ, ಅವರ ರೆಸಿಡೆನ್ಷಿಯಲ್ ಆಫೀಸ್ಗೆ ಹೋದೆ. ಅಲ್ಲಿಗೆ ಹೋದಾಗ ಇಟ್ ವಾಸ್ ಅರೌಂಡ್ 12 o'clock. ಆಗ ನಾವು ವಾಚ್ಮ್ಯಾನ್ಗೆ ಹೇಳಿದೆ, ವಾಚ್ಮ್ಯಾನ್ ಅವ್ರಿಗೆ ಹೋಗಿ ಹೇಳಿದರು. ಸರಿ, ಅವರು ಬಂದರು ಪಾಪ. ಅವಾಗ ಅಷ್ಟೊತ್ತಿನಲ್ಲಾದರೂ ಬಂದು ಕೇಳಿದ್ರು ಏನಂತ. ನಾನು ಸುಸ್ತಾಗಿದೆ ತುಂಬ, ಅವರೇ ನನಗೆ ನೀರು ಕೊಟ್ಟರು ಪಾಪ ಚೀಫ್ ಸೆಕ್ರೆಟರಿನೇ. ಒಟ್ಟು ಕುಡಿದು ಡೋಂಟ್ ಟೇಕ್ ಟು ಮಚ್ ಆಫ್ ಸ್ಟ್ರೆಸ್ ಅಂತೇಳಿ ನನಗೆ ಫೈಲ್ ಇಸ್ಕೊಂಡು ಸೈನ್ ಮಾಡಿ ಕೊಟ್ಟರು. ಫೈಲ್ ತೊಗೊಂಡು ನಾನು ಸ್ಟ್ರೈಟು ನಾನು ಹಾಸ್ಪಿಟ್ಲಿಗೆ ಹೋದೆ. ಹೋಗಿ ನಮ್ಮ ಡ್ರೈವರ್ನ ನಾನು ಕಳಿಸ್ಕೊಟ್ಬಿಟ್ಟೆ, ನೀವು ಹೋಗಿ ನೈಟ್ ನೀವು ಹೋದ್ರಿ? ಹೌದು, ನೈಟ್ 1 ಗಂಟೆ ಹೆಚ್ಚು ಕಮ್ಮಿ ನಾನು ಹಾಸ್ಪಿಟ್ಲಿಗೆ ಹೋದಾಗ. ಸೊ ಅವ್ರಿಗೆ ಡ್ರಿಪ್ ಹೋಗ್ತಾಯಿತ್ತು, ಡ್ರಿಪ್ ಮುಗಿಯೋವರೆಗೆ 3 ಗಂಟೆ ಆಯಿತು. ಸೊ ನಾನು ನಮ್ಮ ಡ್ರೈವರ್ನ ಮನೆಗೆ ಕಳಿಸ್ಬಿಟ್ಟೆ, ಯಾಕಂದರೆ ಬೆಳಿಗ್ಗೆ ಮತ್ತೆ ಆತ ಬರಬೇಕಲ್ಲ, ಅದರಿಂದ ಕಳಿಸ್ಕೊಟ್ಬಿಟ್ಟೆ. ಸರಿ, ನನ್ನ ಮಗನ ಕರೆದು ನಾವು ಡಿಸ್ಚಾರ್ಜ್ ಮಾಡಿಸ್ಕೊಂಡು 3 ಗಂಟೆಗೆ ಮನೆಗೆ ಕರ್ಕೊಂಡು ಹೋದೆ.
ಸೊ ಮನೆಗೆ ಹೋಗೋ ಅಷ್ಟೊತ್ತಿಗೆ 3:30 ಆಯಿತು. ಸೊ ಅವ್ರು ಹೋಗಿ ಮಲ್ಕೊಂಡ್ರು. ನಾನು ಮಲ್ಗೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ನಿದ್ದೆ ಮಾಡಿದ್ರೆ ನಾನು ಡೀಪ್ ಸ್ಲೀಪ್ ಹೋಗ್ಬಿಟ್ರೆ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗ್ಲಿಕ್ಕಾಗುತ್ತೆ ಇಲ್ಲ ಹೋಗುತ್ತಲ್ಲ ಕಾರ್ಯಕ್ರಮಕ್ಕೆ ಅನಾನುಕೂಲ ಆಗಿಬಿಡುತ್ತೆ. ಅದರಿಂದ ನಾನು ಜಸ್ಟ್ ಒಂದು ಚೇರ್ ಮೇಲೆ ಕುಂತು ಹಂಗೆ ನ್ಯಾಪ್ ತೊಗೊಂಡೆ. ಸುಮ್ಮನೆ ಹಂಗೆ ರಿಲ್ಯಾಕ್ಸ್ ಮಾಡಿಕೊಂಡು 5:30 ಎದ್ದು ಸ್ನಾನ ಮಾಡಿ ನಾನು ಆಫೀಸ್ಗೆ ಹೊರಟ್ಬಿಟ್ಟೆ. ಸೊ ಹೀಗೆ ದಟ್ಸ್ ವಾಟ್ ಅಂದರೆ ನೀವು 3 ಗಂಟೆ ಕಾಲ್ ಬಂತು, ಬಟ್ ಮಧ್ಯರಾತ್ರಿ ನೀವು ಹೋದ್ರಿ, ಅಟೆಂಡ್ ಮಾಡಿದ್ರಿ. ಹೌದು ದೆನ್ ಅಗೇನ್ ನೀವು ಬೆಳಗ್ಗೆನೂ ಹೋಗಬೇಕು. ಹೌದು ಬೆಳಗ್ಗೆನೇ ಹೋಗಬೇಕಾಗಿತ್ತು. ಆದರೆ ಇದರಲ್ಲಿ ಅಂದರೆ ನನಗೆ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ, ನನಗಂತಂದ್ರೆ ನನ್ನ ಸಣ್ಣ ಅಂದರೆ ವಯಸ್ಸಿನವ್ರು ಇದ್ದಾರೆ, ಯೂತ್ಸ್ ಇದ್ದಾರೆ ಎಲ್ಲ, ಅವರು ಇದರಲ್ಲಿ ನಾವು ನೋಡುವಂಥದ್ದು ಏನಿದೆ ಅಂದರೆ ಅಂದರೆ ಟೈಮ್ ಮ್ಯಾನೇಜ್ ಮಾಡುವಂಥದ್ದು ಅದು ಕಮಿಟ್ಮೆಂಟ್ಸ್ ಇರುತ್ತೆ. ಹೌದು ಕಮಿಟ್ಮೆಂಟ್ಸ್ ಅದು ಅಂದರೆ ಫ್ಯಾಮಿಲಿ ವಿಚಾರ ಅಂತ ಬಂದಾಗ್ಲೂ ವರ್ಕಲ್ಲಿ ಕಮಿಟ್ಮೆಂಟ್ ಕೆಲವೊಂದು ಬಂತು ಅಂದಾಗ ವಿ ಹ್ಯಾವ್ ಟು ಸ್ಟ್ಯಾಂಡ್ ಬ್ಯಾಕ್. ಹೌದು ದೇರ್ ಇಸ್ ನೋ ಎನಿ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ವರ್ಕ್ ಆಗಲೇಬೇಕು. ಈಗ ನಾಳೆ ಅವರು CM ಸ್ವೇರಿಂಗ್ ಸೆರೆಮನಿ ಆಗಬೇಕಾದ್ರೆ ನಿಮ್ಮ ಕೇಸಲ್ಲಿ ಸಿ ಎಂ ಬೇರೆಯವರಿಗೆ ಬೇರೆ ಇರುತ್ತೆ, ಬೇರೆ ಕೆಲಸಗಳು, ಕಾನ್ಫರೆನ್ಸ್ ಇರ್ಬೋದು, ಅಥವಾ ಯಾರೋ ಒಬ್ಬರು ಈಗ ನಮ್ಮ ಇದಕ್ಕೆ ಸರ್ಕಾರ ನಮ್ಮ ಸ್ಟೇಟಿಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸೆಕ್ರೆಟರಿ ಟು ಗೌರ್ಮೆಂಟ್ ಯಾರೋ ಬರ್ತಾರೆ, ಅವರಿಗೆ ಒಬ್ಬರನ್ನ ಪ್ರೋಟೋಕಾಲ್ ಆಫೀಸರ್ ಅಂತ ಅಸೈನ್ ಮಾಡಿಬಿಡ್ತಾರೆ. ಸಪೋಸ್ ಅವ್ರಿಗೆ ಅಸೈನ್ ಮಾಡಿದಾಗ ಅವ್ರು ಇಲ್ಲಿ ಪ್ರೋಗ್ರಾಮ್ ಮುಗಿಸಿ ಹೋಗೋವರೆಗೆ ಅವ್ರ ಜೊತೆಯಲ್ಲೇ ಇರಬೇಕು, ಅವ್ರನ್ನ ಬಿಟ್ಟು ಅವ್ರು ಬರೋಂಗೇ ಇಲ್ಲ. ಆ ಟೈಮಲ್ಲಿ ಮರ್ತ್ಬಿಡ್ಬೇಕಾಗತ್ತೆ. ಕೆಲಸನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಟು ಮಚ್ ಆಫ್ ಕಮಿಟ್ಮೆಂಟ್ ಇದ್ದೇ ಇದೆ ಸರ್ಕಾರಿ ಕೆಲಸದಲ್ಲಿ, ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಇವಾಗ ಅಲ್ಲ, ಇದು ಸರ್ಕಾರಿ ಇದು ಅಂತೆಲ್ಲ ಕೆಲಸ ಅಂತಂದಾಗ ಯಾವುದೇ ಒಂದು ವರ್ಕ್ ಇಂಪಾರ್ಟೆಂಟ್ ವರ್ಕ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಥದ್ದನ್ನ ಅಸೈನ್ ಮಾಡಿದಾಗ ಬಟ್ ಇದರಲ್ಲಿ ಸುಪೀರಿಯರ್ಸ್ಗೆ ಏನಪ್ಪ ಇವ್ರಿಗೆ ಮಾನವೀಯತೆ ಅನ್ನೋವಂಥದ್ದು ಇಲ್ವಾ? ಇವಾಗ ನಿಮ್ಮ ಕೇಸೇ ತಗೊಳ್ಳಿ, ವೈಫ್ ಅಡ್ಮಿಟ್ ಅಂದ್ರೇನು ಹೆಚ್ಚು ಆರೋಗ್ಯ ಇದಿಲ್ಲ, ಅಡ್ಮಿಟ್ ಆಗುವಂಥ ಪರಿಸ್ಥಿತಿ, ಏನಪ್ಪ ಅವ್ರನ್ನ ಬಿಟ್ಕೊಡ್ಬೇಕು. ಆ ಒಂದು ಅಲ್ಲಿ ಏನಾಗ್ತದೆ ಅಂತಂದರೆ, ಈಗ ಆ ಕೆಲಸನ ಬೇರೆಯವ್ರು ನಿರ್ವಹಿಸೋಕೆ ಆಗೋದೇ ಇಲ್ಲ. ನನ್ನ ಕೆಲಸನ ಬೇರೆಯವ್ರು ಡೆಲಿಗೇಟ್ ಮಾಡೋಕ್ಕಾಗಲಿಕ್ಕಿಲ್ಲ. ಮಾಡಿದರೆ ಅವ್ರಿಗೆ ಕೆಲಸ ಗೊತ್ತಿದೆಯೋ ಇರೋಲ್ವೋ, ಗೊತ್ತಿರುತ್ತೋ ಗೊತ್ತಿಲ್ಲ, ಅಥವಾ ಅವರು ಸಮರ್ಪಕವಾಗಿ ನಾನು ಮಾಡಿದಷ್ಟು ಸಮರ್ಪಕವಾಗಿ ಮಾಡ್ತಾರೋ ಇಲ್ವೋ ಅನ್ನೋದು ನಮ್ಮ ಆಫೀಸರಿಗೆ ಕಾನ್ಫಿಡೆನ್ಸ್ ಬರಬೇಕು. ಯಾಕಂದ್ರೆ ಇಲ್ಲಿ ಲಾಸ್ಟ್ ಮೊಮೆಂಟ್ವರೆಗೂ ನಾನೇ ಮಾಡಿದ್ದೀನಿ, ನೆಕ್ಸ್ಟ್ ಅದು ಕಂಪ್ಲೀಟ್ ಆಗೋವರೆಗೂ ನಾನೇ ಮಾಡಿದರೆ ಅದು ಚೆನ್ನಾಗಿರುತ್ತೆ ಅಂತ ಅವರ ಒಂದು ಕಾನ್ಫಿಡೆನ್ಸು ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಅವರು ಅದಕ್ಕೆ ನಮಗೆ ಎಂಫಸೈಸ್ ಮಾಡ್ತಾರೆ. ಆ್ಯಸ್ ಎ ಸ್ಟಾಫ್ ಇಷ್ಟೊಂದು ಕಮಿಟ್ಮೆಂಟಿಂದ ನಾವು ಮಾಡ್ತೀವಿ ಅಂದರೆ ಈವನ್ ನಾನು ಒಂದು ಸ್ಟಾಫ್ ಒಂದು ಇದರಲ್ಲಿ. ಸೊ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಟ್ ದ ಎಂಡ್ ಆಫ್ ದ ಡೇ? ಅಂದರೆ ನೀವು ಅಷ್ಟು ಕೆಲಸ ಮಾಡಿ ಇದು ಮಾಡಿದ್ದೀರ, ಜಸ್ಟ್ ಒಂದು ರೆಕಗ್ನಿಷನ್ ಅಂದರೆ ಬೆನ್ತಟ್ಟಿ ಶಬಾಷ್ ಅನ್ನೋವಂಥದ್ದನ್ನು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಲ್ವಾ ನಮ್ಮ ಒಂದು ಸುಪೀರಿಯರ್ಸ್? ಅದಕ್ಕೆ ಉದಾಹರಣೆ ಒಂದು ಹೇಳ್ತೀನಿ. ಇದೇ ಮುಖ್ಯಮಂತ್ರಿಗಳ ಸ್ವೇರಿಂಗ್ ಸೆರೆಮನಿಗೆ ಒಬ್ಬರು ಡಾಕ್ಟರ್ ವಿಶಾಲ್ ಅಂತ IAS ಆಫೀಸರು, ಅವರು ಕಾರ್ಪೊರೇಷನ್ ಜಾಯಿಂಟ್ ಕಮಿಷನರ್ ಆಗಿದ್ದರು. ಅವರಿಗೆ ಕೋಆರ್ಡಿನೇಟ್ ಮಾಡಲಿಕ್ಕೆ ಹೇಳಿದ್ವಿ ಎಂಟೈರ್ ಪ್ರೋಗ್ರಾಮ್ನ. ಸೊ ಅವರು ನನ್ನ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾಯಿದ್ರು, ಏನೇನು ಮಾಡ್ತಾಯಿದೆಯಾ, ಹೇಗಾಗ್ತದೆ, ಎಲ್ಲಿಗೆ ಬಂದಿದೆ, ಯಾವ ಸ್ಟೇಜಲ್ಲಿದೆ ಕಾರ್ಯಕ್ರಮ, ಇದೆಲ್ಲ ಮಾಡ್ತಾಯಿದ್ರು. ಆ್ಯಕ್ಚುಲಿ ಇಡೀ ನೈಟೆಲ್ಲ ಅಲ್ಲಿ ಕಂಠೀರವ ಸ್ಟೇಡಿಯಮ್ನಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸು, ಆಮೇಲೆ ಡಯಾಸ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಅವರೇ ನೋಡಿದ್ದಾರೆ, ನಿರ್ವಹಿಸಿದ್ದಾರೆ. ಸೊ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಈ ಕಂಠೀರವ ಸ್ಟೇಡಿಯಮ್ನಲ್ಲಿ ಅವ್ರು ನನ್ನನ್ನು ಹುಡುಕೊಂಡು ಬಂದು ಈ ಹಗ್ಗಡ್ಮೆ ಏನು ಸರ್ ಅಂತ ಕೇಳಿದ್ರೆ, ಇಲ್ಲ ಈ ಕಾರ್ಯಕ್ರಮ ನೀನು ಫಸ್ಟ್ ಟೈಮು ಭಾಳ ಯಶಸ್ವಿಯಾಗಿ ಮಾಡಿದೆ, ತುಂಬ ಚೆನ್ನಾಗಿ ಬಂತು, ನಮಗೆ ಒಳ್ಳೆ ಫೆದರ್ ಸಿಕ್ತು ನಮಗೆ, ಆಯಿತಾ, ನೀನು ಅಷ್ಟು ಒಳ್ಳೆ ರೆಕಗ್ನೈಸೇಷನ್ ಇದೆ. ಹೌದು ಖಂಡಿತ. ಪದ್ಮರಾಜರು, ಇವಾಗ ಅದೇ ನೀವು ಈ ಒಂದು ಇಂಥ ಒಂದು ಸಂದರ್ಭಗಳಲ್ಲಿ ಅಂದರೆ ನಾವು ಫ್ಯಾಮಿಲಿ ಜೊತೆ ಇರಲೇಬೇಕು ಅಥವಾ ಏನೋ ಒಂದು ಇದು ಮಾಡೋಕ್ಕಾಗಲ್ಲ ಅಂತ, ಮತ್ತು ಈ ಕಡೆಯಿಂದ ಕೆಲಸದಲ್ಲಿ ನಾನು ಟೈಮ್ ಕೊಡಲೇಬೇಕು ನಾನು ಅಂತಂದು ಫ್ಯಾಮಿಲಿಗೆ, ಅಂದರೆ ಇಲ್ಲಿ ಕಮ್ಯುನಿಕೇಷನ್ ಅನ್ನೋವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವು ಹೇಗೆ ನಮ್ಮ ಫ್ಯಾಮಿಲಿಗೆ ಕನ್ವಿನ್ಸ್ ಮಾಡ್ತೀವಿ, ಅಥವಾ ಇಲ್ಲಿ ಈ ಕಡೆ ಬಂದರೆ ನಮ್ಮ ಸುಪೀರಿಯರ್ಸ್ನ ಹೇಗೆ ಕನ್ವಿನ್ಸ್ ಮಾಡ್ತೀವಿ ಅಂತಂದು. ಸೊ ನೀವು ಹೆಂಗೆ ಅದನ್ನು ಹ್ಯಾಂಡಲ್ ಮಾಡ್ತಾಯಿದ್ರಿ? ಅಂದರೆ ನಮ್ಮ ಒಂದು ಯಂಗರ್ ಜನ್ರೇಷನ್ಗೆ ಒಂದು ಟಿಪ್ಸ್ ಥರ ಏನು ಹೇಳ್ಬೋದು? ಈಗ ಏನಾಗುತ್ತೆ ಅಂದರೆ, ನಮ್ಮ ಅಧಿಕಾರಿಗಳ ಮೇಲೇನೂ ನಮ್ಮ ಒಂದು ಅವಲಂಬನೆ ಡಿಪೆಂಡ್ ಆಗಿದೆ. ನಾವು ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ, ನಮ್ಮ ವರ್ಕ್ ಅವರು ನೋಡ್ತಾರೆ. ಸೊ ನಾನು ಎಷ್ಟರ ಮಟ್ಟಿಗೆ ನಾನು ಕೆಲಸ ನಿರ್ವಹಿಸ್ತಿದ್ದೀನಿ,
ಅದ್ರ ಮೇಲೆ ನನ್ನ ಮೇಲೆ ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಒಂದು ಒಳ್ಳೆಯ ಒಪಿನಿಯನ್ ಇರುತ್ತೆ. ಹಾಗಾಗಿ ನಾವು ಎಷ್ಟರ ಮಟ್ಟಿಗೆ ಅವರಿಗೆ ಒಬೀಡಿಯನ್ಸಿ ತೋರಿಸಿರ್ತೀವಿ ಮತ್ತು ವರ್ಕ್ನಲ್ಲಿ ನಾವು ಎಷ್ಟು ಎಫಿಷಿಯನ್ಸಿ ತೋರಿಸಿರ್ತೀವಿ ಅದನ್ನು ಅವ್ರು ಗಮನಿಸ್ತಾರೆ. ಸೊ ಈತ ಭಾಳ ನಿಷ್ಠಾವಂತ ಹುಡುಗ, ನಿಷ್ಠಾವಂತ ನೌಕರ, ಇವನಿಗೆ ನಾವು ಕನ್ಸಿಡರೇಷನ್ ತೋರಿಸ್ಬೋದು ಅನ್ನೋ ಅವ್ರಿಗೆ ಕೆಲಸ ಮನವರಿಕೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ಅವ್ರ ಗಮನಕ್ಕೆ ಈ ಥರ ನನ್ನ ಫ್ಯಾಮಿಲಿನಲ್ಲಿ ಇದೊಂದು ಸಂದರ್ಭ ಇದೆ, ನನಗೆ ಈಗ ಸಮಯ ಅವಕಾಶ ಬೇಕು, ನನಗೆ ಸ್ವಲ್ಪ ಸಮಯ ಅವಕಾಶ ಕೊಡಿ, ನಾನು ಫ್ಯಾಮಿಲಿ ಕಮಿಟ್ಮೆಂಟ್ಸ್ನ ಮುಗಿಸಿ ನಾನು ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ರೆ ಸಂದರ್ಭದಲ್ಲಿ ಒಬ್ಲೈಸ್ ಮಾಡಿದಂಥ ಪ್ರಸಂಗಗಳು ಇದ್ದಾವೆ ನನಗೆ. ಅಂದರೆ ದೇ ಸಿ ದಟ್ ವರ್ಕ್ ಇಸ್ ನಾಟ್ ಎಫೆಕ್ಟೆಡ್, ನಿಮ್ಮ ಒಂದು ಆಬ್ಸೆನ್ಸ್ ಅಲ್ಲಿನೂ ವರ್ಕ್ ಎಫೆಕ್ಟ್ ಆಗದೇ ರೀತಿಯಲ್ಲಿ ಅವ್ರು ಹೇಳ್ತಾರೆ, ನೀವು ಬೇರೆ ಯಾರಿಗಾದ್ರೂ ಅದನ್ನು ಅಸೈನ್ ಮಾಡಿ ಅದು ಕೆಲಸ ಆಗಂತರ ಮಾಡಿ ಅಂತ ಹೇಳಿರ್ತಾರೆ. ನಾವು ನಮ್ಮ ಸಬಾರ್ಡಿನೇಟ್ಸ್ ಯಾರಿಗಾದ್ರೂ ಅವ್ರಿಗೆ ಗೊತ್ತಿರೋ ಈ ಥರ ಮಾಡಿ ಅಂತ ಹೇಳಿ. ಹೆಂಗೆ ಅಂತಂದರೆ ಇದು ಓವರ್ ಎ ಪೀರಿಯಡ್ ಅಂತ ಆಗುತ್ತೆ. ಅಂದರೆ ಅದೇ ನೀವು ಹೇಳ್ದಂಗೆ ಒಂದು ಒಳ್ಳೆ ರ್ಯಾಪೋ ಬೆಳೆಸ್ಕೋಬೇಕು ಮತ್ತು ನಮ್ಮ ಒಂದು ವರ್ಕ್ ಎಫಿಷಿಯನ್ಸಿ ತೋರಿಸ್ಬೇಕು. ಸೊ ಅಂಥ ಟೈಮಲ್ಲಿ ನಮಗೆ ಏನೋ ಒಂದು ಎಮರ್ಜೆನ್ಸಿ ಅಂತ ಇದ್ದಾಗ ತೊಂದರೆ ಆಗೋದಿಲ್ಲ, ಅವರಿಂದ ನಮಗೆ ಸಪೋರ್ಟ್ ಸಿಗೋದಕ್ಕೆ ಅಂತ ಖಂಡಿತ ಸಪೋರ್ಟ್ ಮಾಡ್ತಾರೆ ಅಧಿಕಾರಿಗಳು. ಬಟ್ ಇದು ಅದೇ ಈ ಕಡೆ ಫ್ಯಾಮಿಲಿ ಸೈಡ್ ಬಂದಾಗ ನಾವು ಫ್ಯಾಮಿಲಿನ ಕೂಡ ಯಾಕಂದರೆ ಕೆಲವು ಸಲ ನಾವು ವರ್ಕಿಗೆ ಇದು ಮಾಡ್ಬೇಕು. ಏನಂತಂದರೆ ಈಗ ಈ ನನ್ನ ಫ್ಯಾಮಿಲಿ ಏನಿದೆ, ಅವರು ಏನು ಅವರೊಂದು ಜೀವನನ ನಡೆಸ್ತಾ ಇದ್ದಾರೆ, ಸ್ಟೇಟಸ್ ಆಫ್ ದಿ ಫ್ಯಾಮಿಲಿ ಇದೆಯಲ್ಲ, ಅದು ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಮೈ ಓನ್ ಎಫರ್ಟ್. ಅದು ಒಂದು ವೇಳೆ ಈ ಉದ್ಯೋಗ ಇಲ್ಲದೆ ನಾವು ಆ ಥರ ಒಂದು ಜೀವನನ ನಡೆಸೋಕೆ ಆಗ್ತಾ ಇರಲಿಲ್ಲ. ಅದರಿಂದ ಫ್ಯಾಮಿಲಿ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಬಿಕಾಸ್ ಆಫ್ ದಿ ಜಾಬ್ ವಿ ಆರ್ ಆಲ್ಸೋ ಹ್ಯಾಪಿ ಆ್ಯಂಡ್ ವಾಟ್ ವಿ ವಾಂಟ್ ವಿ ವಿಲ್ ಗೆಟ್ ಎವ್ರಿಥಿಂಗ್ ಬಿಕಾಸ್ ಆಫ್ ದಿಸ್ ಜಾಬ್. ಈ ಕೆಲಸ ಮಾಡೋದ್ರಿಂದ ನಮಗೆ ಸಂಬಳ ಬರುತ್ತೆ, ಸಂಬಳ ಬರೋದ್ರಿಂದ ನಮ್ಮ ಫ್ಯಾಮಿಲಿನಲ್ಲಿ ನಾವು ನಮ್ಗೆ ಅಗತ್ಯತೆಗಳನ್ನ ನಾವು ಪೂರೈಸ್ಕೊತಿದ್ದೀವಿ, ನಮ್ಮ ಜೀವನವನ್ನು ಕೂಡ ನಾವು ಸಮಾಧಾನ ನಡ್ಸ್ಕೊಂಡು ಹೋಗ್ತೀವಿ ಅಂತ ಫ್ಯಾಮಿಲಿ ಅರ್ಥ ಮಾಡಿಕೊಂಡ್ರೆ ಅವ್ರು ನಿಜವಾಗಿ ಇದಕ್ಕೆ ಕೋಆಪ್ರೇಟ್ ಮಾಡಿ. ಅದೇ ಥರ ನನ್ನ ಫ್ಯಾಮಿಲಿನಲ್ಲಿ ನನ್ನ ವೈಫು ಅರ್ಥ ಮಾಡ್ಕೊಂಡಿದ್ರು. ಸೊ ಅವರು ಫ್ಯಾಮಿಲಿ ವರ್ಕು ಈ ಥರ ನೆಸೆಸಿಟಿ ಬಂದಾಗ, ಅಗತ್ಯತೆ ಇದೆ, ನಾನು ಜಾಬ್ಗೆ ಹೋಗಲೇಬೇಕು, ಆ ಕೆಲಸ ನಿರ್ವಹಿಸಬೇಕು ಅಂದಾಗ ಅವರು ಕಾಂಪ್ರಮೈಸ್ ಮಾಡ್ತಾಯಿದ್ರು. ಅವರೇ ಕೆಲವು ಸಾರಿ ಕೆಲಸಗಳನ್ನ ನೋಡ್ಕೊಳ್ಳೋರು. ಈಗ ನಾನು ಪ್ರೋಟೋಕಾಲ್ಗೆ ಅಂಡರ್ ಸೆಕ್ರೆಟರಿ ಆಗಿ ಬಂದಾಗ ಅದಕ್ಕೆ ಟೈಮ್ ಇರಲಿಲ್ಲ ಕೆಲಸಕ್ಕೆ. ನನಗೆ ಬೆಳಗ್ಗೆ 7:30ಗೆ ಬಿಡ್ತಾಯಿದ್ದೆ, 6 ಗಂಟೆಗೆ ಮನೆ ಬಿಡ್ತಾಯಿದ್ದೆ, ರಾತ್ರಿ 1 ಗಂಟೆಗೆ ಬರ್ತಾಯಿದ್ದೆ. ಸೊ ಆ ಸಂದರ್ಭದಲ್ಲಿ ಅವರು 3 ವರ್ಷ ಅವರೇ ನಿರ್ವಹಣೆ ಮಾಡ್ಕೊಂಡು ಹೋಗಿದ್ದಾರೆ. ಏನಾಗುತ್ತೆ ತೆಗೆದಿದ್ದೀವೋ ಅಂಡರ್ಸ್ಟ್ಯಾಂಡಿಂಗ್. ಹೌದು, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಫ್ಯಾಮಿಲಿಯಲ್ಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ಗೆ. ಒಂದು ಸಪೋಸ್ ವೈಫ್ ಆಲ್ಸೋ ಅರ್ನಿಂಗ್ ಆದರೂ ಕೂಡ ಇಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲೇಬೇಕು. ಇಲ್ಲ ಅಂತಂದರೆ ನಾವೆರಡೂ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಮಕ್ಕಳು ಹೆಂಗೆ? ಮಕ್ಕಳು ಕೂಡ ಅಡ್ಜಸ್ಟ್ ಮಾಡಿದ್ದಾರೆ. ಅದೇ ಡಿಪೆಂಡ್ಸ್ ಅಗೇನ್ ಆನ್ ದ ಪಾರ್ಟ್ನರ್. he should convince he or she should manage that. ಹೇಗೆ ಇದು ಅಂತ ವೆರಿ ಇಂಪಾರ್ಟೆಂಟ್. ಅಂದರೆ ಒಂದು ಗಾದೆ ಇದೆಯಲ್ಲ, ಫಾರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ವುಮೆನ್ ಬಿಹೈಂಡ್ ಅಂತೇಳಿ ಒಂದು ಗಾದೆ ಇದೆ. ಅದೇ ಪ್ರಕಾರ ಅವರು ನಮಗೆ ಹಿಂದ್ಗಡೆಯಿಂದ ಸಪೋರ್ಟ್ ಇದ್ದರೆ ನಾವು ನಮ್ಮ ಒಂದು ಅಫಿಷಿಯಲ್ ಫೀಲ್ಡಲ್ಲಿ ವಿ ಕ್ಯಾನ್ ಸಕ್ಸಸ್ಫುಲಿ ಕಮ್ ಔಟ್. ಬಟ್ ಆದ್ರೂ ಒಂದು ಕ್ವಶನ್ ನಾನು ಕೇಳಬೇಕು. ಯಾವತ್ತಾದರೂ ಅಥವಾ ಯಾರಿಗೇ ಆಗಿರಲಿ, ಒಂದು ಫ್ಯಾಮಿಲಿ ಮ್ಯಾಟ್ರ್ ಬಂತು, ಏನೋ ಒಂದು ಎಮರ್ಜೆನ್ಸಿ ಇರ್ಬೋದು, ಒಂದು ಏನೋ ಸ್ಯಾಡ್ ಟೈಮ್ ಇರ್ಬೋದು ಅಥವಾ ಗುಡ್ ಟೈಮ್ ಇರ್ಬೋದು, ಐ ಕಾಂಟ್ ಕಾಂಪ್ರಮೈಸ್, ನಾನು ಹೋಗಲೇಬೇಕು ಸರ್, ನನಗೆ ಇವತ್ತಿದು ಹೋಗಲೇಬೇಕು, ನಾನು ಇರೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಇದಾಗಲ್ಲ ಅಂಥ ಒಂದು ಸಂದರ್ಭ ಏನೇನೋ ಬಂದಿದೆಯಾ? ಅಂಥ ಸಂದರ್ಭ ನನ್ನಲ್ಲಿ ಯಾವುದೂ ಬಂದಿಲ್ಲ ನನಗೆ ತಿಳಿದಂಗೆ. ಬಟ್ ಅಂಥ ಸಂದರ್ಭ ಬಂದಾಗ ಇವರು ಆಫೀಸರ್ಸು ಒಬ್ಲೈಸ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಹೌದೌದು. ಈ ಕಡೆ ಉಲ್ಟಾ ಫ್ಯಾಮಿಲಿನೂ ಅದೇ ಡಿಪೆಂಡ್ಸ್ ಆನ್ ದಿ ಫ್ಯಾಮಿಲಿ. ಎಲ್ಲೋ ಒಂದು ಕಡೆ ಇದ್ದೀರಾ? ಇದ್ದೆ, ಹೌದು. ಬಟ್ ಬಂದ್ಬಿಡ್ತು ಒಂದು ಕಾಲ್, ಏನೋ ಒಂದು, ಹೆಂಗೆ ಮ್ಯಾನೇಜ್ ಮಾಡಿತ್ತು? ಅದಕ್ಕೆ ನೋಡಿ, ಒಂದು ಈಗ ನನ್ನ ಮನೆಗೆ ನಮ್ಮ ಅತ್ತೆ ಮಾವ ಬಂದಿದ್ದರು. ಸೊ ಆವಾಗ ಅದು ಸಂಡೇ, ದತ್ತು ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜು ಬೆಂಗಳೂರಿಗೆ ಅವರು ವೆರಿ ಆಫನ್ ಬರ್ತಾಯಿದ್ರು. ಅವ್ರ ಫ್ಯಾಮಿಲಿ ಇಲ್ಲೇ ಇತ್ತು. ಸೊ ಬಂದು ಹೋಗ್ತಾಯಿದ್ರು ಅವರು. ಸೊ ನಾನು ಅವ್ರದ್ದು ಆ್ಯಸ್ ಎ ಪ್ರೋಟೋಕಾಲ್ ಆಫೀಸರ್ ಅವ್ರಿಗೆ ಏನೇನು ಪ್ರೋಟೋಕಾಲ್ ಅರೇಂಜ್ಮೆಂಟ್ ಮಾಡಬೇಕು ಹಿಂದೊಂದು ದಿನ ಸ್ಯಾಟರ್ಡೆ ಎಲ್ಲ ಮಾಡಿ ಬಂದಿದ್ದೆ. ಸೊ ಅದೇನಾಗಿದೆ, ಆವತ್ತಿನ ದಿನ ಮಧ್ಯಾಹ್ನ 3 ಗಂಟೆ ತನಕ ಏನಿಲ್ಲ. ಸೊ 5 ಗಂಟೆಗೆ ಯಾರೋ ಡೆಲ್ಲಿಯಿಂದ ಫೋನ್ ಮಾಡಿ ಹೇಳಿದ್ದಾರೆ, ಚೀಫ್ ದತ್ತು ಅವ್ರ ಆಫೀಸಿಂದನೇ ಅಂಥೇಳಿ, ಈ ಥರ ಸಾಹೇಬರಿಗೆ ಇವತ್ತೇನು ಎಸ್ಕಾರ್ಟು ಮತ್ತು ಪೈಲಟ್ ಏನು ಬೇಡ, ಅವ್ರ ಪ್ರೈವೇಟ್ ಇದ್ರಲ್ಲಿ ಬರ್ತಾಯಿದ್ದಾರೆ, ಅವ್ರ ಪಾಡ್ಗೆ ಅವ್ರ ಮನೆಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ.
ಅದು ಒಂದು ವೇಳೆ ನನ್ನ ಅನಿಸಿಕೆ ಏನಿದೆ ಯಾರಾದರೂ ಮಿಸ್ಚೀಫ್ ಮಾಡಿದಾರೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಅದು VIP DCPಗೆ ಹೋಗಿದೆ ಫೋನ್ ಕಾಲು. ಸೊ ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಎಸ್ಕಾರ್ಟು ಮತ್ತು ಇವ್ರನ್ನ ಪೈಲಟ್ ಪೊಲೀಸ್ನ ಕಳಿಸಿದ್ರು ವಿಡ್ರಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬನ್ನಿ ಅಂತೇಳಿ ಹಿಂದಕ್ಕೆ ಕರ್ಸ್ಕೊಂಡಿದ್ದಾರೆ. ಸೊ ನನಗೆ 6:30ಗೆ ಹೈಕೋರ್ಟ್ ಪ್ರೋಟೋಕಾಲ್ ಆಫೀಸರಿಂದ ಫೋನ್ ಬಂದಾಗ, ಸರ್ ಎಲ್ಲಿ ನಮ್ಮ ದತ್ತು ಸಾಹೇಬರಿಗೆ ನೀವು ಎಸ್ಕಾರ್ಟು ಮತ್ತು ಪೈಲಟ್ ಕಳಿಸಿಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಲ್ಲಿ, ಕಳಿಸಿಲ್ಲ ಅಂತ ಹೇಳಿದ್ರು. ನಾನು ಹೇಳೋದಿಲ್ಲ, ನಾನು ರಾತ್ರಿ 9 ಗಂಟೆ ತನಕ ಗೆಸ್ಟ್ ಹೌಸಲ್ಲಿದ್ದು ಎಲ್ಲ ಅರೇಂಜ್ಮೆಂಟ್ ಮಾಡಿ ಬಂದಿದ್ದೀನಿ, ಎಲ್ಲ ಅಲಾಟ್ಮೆಂಟ್ ಆಗಿದೆ, ವೆಹಿಕಲ್ ಅರೇಂಜ್ಮೆಂಟ್ ಆಗಿದೆ, ಎಲ್ಲ ಇದೆಯಲ್ಲ, ನಮ್ಮವರೆಲ್ಲ ವೆಹಿಕಲ್ ಎಲ್ಲ ಬಂದಿದೆ ನೋಡಿ ಅಂತ ಹೇಳಿದೆ. ಸೊ ನಮ್ಮ ಪ್ರೋಟೋಕಾಲ್ ವೆಹಿಕಲ್ಸ್ ಇತ್ತು ಅಲ್ಲಿ, ಆದರೆ ಪೊಲೀಸ್ ವೆಹಿಕಲ್ ಇಲ್ಲ ಅಂತ ಹೇಳಿದ್ರು ಅವರು. ಪೊಲೀಸ್ನವ್ರಿಗೂ ನಾನು ಹೇಳಿದ್ದೀನಿ, ಅವರ್ ಐ ವಿಲ್ ಕಾಂಟ್ಯಾಕ್ಟ್ DCP VIP ಐ ಲೆಟ್ ಯು ನೋ ಅಂತ ಹೇಳಿದೆ. ಆಗ ನಮ್ಮ ಅತ್ತೆ ಮಾವ ನನ್ನ ಬ್ರದರಿಂದ ಎಲ್ಲ ಮನೆಯಲ್ಲಿದ್ದಾರೆ. ಅಲ್ಲಿಂದ ಪ್ರಾರಂಭ ಆಯಿತು ಕೆಲಸ. ರಾತ್ರಿ 8:30ಗೆ ಆ ದತ್ತು ಸಾಹೇಬರು ಬಂದು ಲ್ಯಾಂಡ್ ಆಗಿ ಅವ್ರು ಹೋಗೋವರೆಗೂ ನಾನು ಅವ್ರ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ. ಯಾಕಂದ್ರೆ ಇಲ್ಲಿ ಇದು ಫ್ಯಾಮಿಲಿ ಒಂದು ಟೈಮ್ ಕೊಡಲಿಕ್ಕಾಗಲಿಲ್ಲ. ಆಮೇಲೆ ನಾನು VIP ಮಾಡಿದೆ. ಅವ್ರು VIP ಅವರು, ಅದೇ DCP VIP ಅವರು ಏನು ಹೇಳಿದ್ರು, ಇಲ್ಲ ಸರ್ ನನಗೆ ಡೆಲ್ಲಿಯಿಂದ ಒಂದು ಕಾಲ್ ಬಂತು, ಅವ್ರು ಈ ಥರ ಬೇಡ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ವಿಡ್ರಾ ಮಾಡಿದೆ. ಸರಿ ಇವಾಗ ಕಳಿಸ್ಕೊಡಿ ಅಂದರೆ, ಇಲ್ಲ ಈಗ ಮೂಮೆಂಟ್ನಲ್ಲಿ ನಾನು ಮತ್ತೆ ಅಲಾಟ್ ಮಾಡಿ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಇಲ್ಲ ಈ ಥರ ಆದರೆ ಭಾಳ ತೊಂದರೆ ಆಗುತ್ತೆ, ನಾವೆಲ್ಲ ಪ್ರಾಬ್ಲಮ್ಗೆ ಸಿಗಾಕೊತೀವಿ, ವೆರಿ ಸೆನ್ಸಿಟಿವ್ ಇಶ್ಯೂ, ನೀವು ಆಗ ಮಾಡಬಾರ್ದಾಗಿತ್ತು, ನನ್ನನ್ನು ಕೇಳಬೇಕಾಗಿತ್ತು, ಐ ಆಮ್ ದಿ ಪ್ರೋಟೋಕಾಲ್ ಆಫೀಸರ್, ನನ್ನ ಕೇಳಿದೆ ನೀವು ಯಾಕೆ ವಿಡ್ರಾ ಮಾಡಿದೆ, ಯಾವುದೇ ಫೋನ್ ಬಂದ್ರೂ ಅಂತ ನಾನು ಹೇಳಿದೆ. ಆಮೇಲೆ ಅವ್ರಿಗೇನು ಮಾಡಬೇಕು ಅಂತ ಅವ್ರಿಗೆ ತೋರಿಸಲಿಲ್ಲ. ಹಾಗಾಗಿ ಗಾಡ್ ಗಿವನ್ ವಿಸ್ಡಮ್ ನನಗೇನಾಯಿತು ಅಂದರೆ, ಒಂದು ನೆನಪಂತು, ಯಾರಾದರೂ VIP ಇದ್ದಾರಾ ಅಲ್ಲಿ ಅನ್ನೋದನ್ನ ನಾನು ಕೇಳ್ಕೊಳ್ಳೋದು. ಅಲ್ಲಿ ನಮ್ಮದೊಂದು ಟೀಮ್ ಇದೆ ಏರ್ಪೋರ್ಟ್ನಲ್ಲಿ, ಪ್ರೋಟೋಕಾಲ್ ಟೀಮ್ ಗೌರ್ಮೆಂಟದು. ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಅಂಡರ್ ಸೆಕ್ರೆಟರಿ ರಾಮಚಂದ್ರ ಅಂತ ಇದ್ದರು, ಈ ಥರ ಯಾರಾದರೂ VVIPಗಳಿದ್ದಾರೇನಪ್ಪ ಡೆಲ್ಲಿಗೆ ಹೋಗೋರು ಅಂತ. ಅವ್ರು ಹೇಳಿದ್ರು, DCM ಈಶ್ವರಪ್ಪ ಅವ್ರು ಇದ್ದಾರೆ ಸರ್, ಹೋಗ್ತಾ ಇದ್ದಾರೆ ಡೆಲ್ಲಿಗೆ 8:30 ಫ್ಲೈಟಿಗೆ, ಅಂದರೆ ಅವ್ರದ್ದು ಪೈಲಟು ಮತ್ತು ಎಸ್ಕಾರ್ಟ್ ಎಲ್ಲ ಇದೆ ಅಂದರು. ಇದೆ ಸಾಹೇಬ್ರು ಒಳಗಡೆ ಹೋಗಿದ್ದಾರೆ ಅಂದರೆ, ಅಷ್ಟೊತ್ತಿಗಾಗಲೇ 7:30 ಆಗಿದೆ. ಅವ್ರದ್ದು ಹೋಗಿದ್ದಾರೆ ಸಾಹೇಬ್ರು, ಟೇಕಪ್ ಆಗೋವ್ರಿಗೆ ಇಲ್ಲೇ ಇರ್ತಾರೆ ಸರ್ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ಆಯಿತು ಅವ್ರನ್ನ ಇಲ್ಲೇ ಇರೋಕ್ಕೆ ಹೇಳಿ, ನೀವು ಹೋಗಬೇಡಿ ಅಂತ ಹೇಳಿದೆ. ಸರಿ ಇಮಿಡಿಯೇಟಾಗಿ ನಾನು ಅದನ್ನು ಡಿಸ್ಕನೆಕ್ಟ್ ಮಾಡಿ ಮತ್ತು VIP DCP VIPಗೆ ಫೋನ್ ಮಾಡಿಬಿಟ್ಟು, ಸರ್ ಈಶ್ವರಪ್ಪ ಅಂತೇಳಿ ನಾನು ಹೇಳಿದೆ, ಸರ್ ಈ ಥರ ಅಲ್ಲಿ ಇದೆ ವೆಹಿಕಲ್ಸ್ ಇದೆ, ಈಶ್ವರಪ್ಪ ಸಾಹೇಬರು ಹೋಗ್ತಾ ಇದ್ದಾರೆ ಡೆಲ್ಲಿಗೆ, ಅವ್ರದ್ದು ಎಸ್ಕಾರ್ಟು ಪೈಲಟ್ ಎಲ್ಲ ಇದೆ ಸರ್, ನೀವು ಇದನ್ನೇ ಅಡ್ಜಸ್ಟ್ ಮಾಡಿ ದತ್ತು ಸಾಹೇಬ್ರಿಗೆ ಕಳಿಸ್ಕೊಟ್ಬಿಡಿ, ನಾಳೆ ಬೆಳಿಗ್ಗೆ ನೀವು ಏನು ಬೇರೆ ಏನು ಆಲ್ಟರ್ನೇಟಿವ್ ಮಾಡ್ಕೊತೀರಾ ನೀವು ಮಾಡ್ಕೊಳ್ಳಿ. ಈ ಒಂದು ಸಂದರ್ಭದಲ್ಲೆಲ್ಲ ನಿಮ್ಮ ಫ್ಯಾಮಿಲಿ ನಿಮ್ಮನ್ನ ಕೋಆಪ್ರೇಟ್ ಮಾಡಿದ್ದಾರೆ. ಬಟ್ ಕೊನೆಗೆ ಹೇಳಿದ್ರು, ಏನು ಎಲ್ಲ ಬಂದಿದ್ರು, ಆದರೂ ನೀವು ಬರೀ ಅದಕ್ಕೆ ಇದು ಮಾಡಿದ್ರಿ, ಹೌದೌದು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತ. ಆಮೇಲೆ ನಾನು ಹೇಳಿದೆ, ಈ ಥರ ಇತ್ತು ಸಿಚುವೇಶನ್ನು, ಇದು ಈ ಕೆಲಸ ನಾವು ಮಾಡಲಿಲ್ಲ ಅಂತಂದರೆ ನಾಳೆ ನಮ್ಮ ಚೀಫ್ ಸೆಕ್ರೆಟರಿನ ಸಮನ್ ಮಾಡ್ತಾರೆ, ಅವ್ರನ್ನ ಸಮನ್ ಮಾಡಿದರೆ ಯು ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಅದಕ್ಕೆ, ಆ ಒಂದು ತೊಂದರೆ. ಅದಕ್ಕೋಸ್ಕರ ನಾನು ಅದನ್ನು ಸಾರ್ಟ್ ಔಟ್ ಮಾಡಬೇಕಾಗಿತ್ತು. ಬಟ್ ನಾನು ನಮ್ಮ ಮೇಲಧಿಕಾರಿಗಳಿಗೆ ಯಾರಿಗೂ ಹೇಳ್ದೇನೆ ನನ್ನ ಹಂತದಲ್ಲೇ ಅದನ್ನು ನಿರ್ವಹಣೆ ಮಾಡಿದ್ದೀನಿ, ವೆನಿ ಲ್ಯಾಪ್ಸಸ್ ಆಗಬಾರ್ದು ಅಂತೇಳಿ ಅಂಥ ಸಂದರ್ಭದಲ್ಲಿ ಬಂದಾಗ ನಾವು ಫ್ಯಾಮಿಲಿಗೆ ಟೈಮ್ ಕೊಡಲಿಕ್ಕಾಗಲ್ಲ. ಸೊ ಅದಾದಷ್ಟು ಅಲ್ಲಿ 8:30 ಆಯಿತು. 8:30 ಆದಮೇಲೆ ಅವ್ರ ಜೊತೆಗೆ ಸೇರಿ ನಾನು ಅವ್ರ ಜೊತೆಗೆಲ್ಲ ಡಿನ್ನರ್ ಎಲ್ಲ ಮಾಡಿ ಅವ್ರನ್ನ ಕಳಿಸ್ಕೊಟ್ಟೆ. ಅದೇ ಎರಡು ಕಡೆನೂ ಕಮ್ಯುನಿಕೇಶನ್ ಅನ್ನೋದು ಇದು ಮಾಡಿಕೊಂಡು ನಾವು ಮ್ಯಾನೇಜ್ ಮಾಡಬೇಕು. ಹೌದು, ಕರೆಕ್ಟ್. ತುಂಬ ಒಂದು ಇದರಲ್ಲಿ ಹೇಳಿದ್ದೀರಾ ನೀವು ನಿಮ್ಮ ಒಂದು ಅನುಭವಗಳನ್ನ. ವೀಕ್ಷಕರೇ, ಇದರಿಂದ ನಾವು ಕಲಿಯುವಂಥದ್ದು, ಇವರ ಒಂದು ಅನುಭವವನ್ನು ನಾವು ನೋಡಿದಾಗ, ಒಂದು ನಮ್ಮ ಒಂದು ವರ್ಕ್ ಪ್ಲೇಸಲ್ಲಿ ಏನಿದೆ, ಒಂದು ಒಳ್ಳೆಯ ಒಂದು ರಿಲೇಷನ್ಶಿಪ್ನ ನಮ್ಮೊಂದು ಸುಪೀರಿಯರ್ಸ್ ಆಗಿರಲಿ, ನಮ್ಮೊಂದು ಕೊಲೀಗ್ಸ್ ಹತ್ರ ಇಟ್ಕೊಂಡ್ರೆ ಅದು ಬಹಳ ಒಂದು ಉತ್ತಮವಾದಂಥದ್ದು ಒಂದು. ಯಾಕಂದರೆ ಟೈಮ್ಗೆ ಅದು ಕೆಲಸಕ್ಕೆ ಬರುತ್ತೆ ಒಂದು. ಅದೇ ರೀತಿಯಾಗಿ ನಮ್ಮ ಒಂದು ಫ್ಯಾಮಿಲಿ ಲೈಫ್ನೂ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಇವರು ಹೇಳಿದರು, ನಾನಾ ಒಂದು VIPsನ ಮ್ಯಾನೇಜ್ ಮಾಡುವಂಥದ್ದು, ಅದು ನಮ್ಮ ಸರ್ಕಾರದ ಒಂದು VIPsನ ಮ್ಯಾನೇಜ್ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಅದು ಏನಾದರೂ ತಪ್ಪಾಯಿತು ಅಂದರೆ ಅದರ ಕಾನ್ಸಿಕ್ವೆನ್ಸಸ್ ತುಂಬಾ ಇರುತ್ತೆ. ಸೊ ಅಂಥ ಒಂದು ಇದರಲ್ಲಿನೂ ಅವರು ವಿವರವಾಗಿ ಹೇಳ್ತಾ ಇದ್ರು, ಅವರು ಹೇಗೆ ಮ್ಯಾನೇಜ್ ಮಾಡಿದ್ರು, ಅದರಲ್ಲಿ ಅವರು ಹೇಗೆ ಅಧಿಕಾರಿಗಳನ್ನ ಕನ್ವಿನ್ಸ್ ಮಾಡ್ತಾಯಿದ್ರು, ಕೆಲಸನ ಹೇಗೆ ಅವರು ನಿರ್ವಹಿಸ್ತಾಯಿದ್ರು, ಆಮೇಲೆ ಫ್ಯಾಮಿಲಿ ಅವರು ಹೇಗೆ ಕೋಆಪ್ರೇಟ್ ಮಾಡಿದ್ರು, ಫ್ಯಾಮಿಲಿನ ಹೇಗೆ ಮ್ಯಾನೇಜ್ ಮಾಡಿದ್ರು ಅಂತಂದು. ಸೊ ಇದರಲ್ಲೆಲ್ಲ ನಾವು ಅನಲೈಸ್ ಮಾಡಿದರೆ, ಎಸ್ ಅಗೇನ್ ಇಟ್ಸ್ ಏನಂತಂದರೆ ಒಂದು ಒಳ್ಳೆಯ ಒಂದು ರಿಲೇಷನ್ಶಿಪ್ ಅನ್ನೋದನ್ನು
ನಾವು ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಆ ಒಂದು ರಿಲೇಷನ್ಶಿಪ್ ಇವತ್ತಿಗೆ ನಮ್ಮ ಕೆಲಸ ಬರಲಿಲ್ಲ ಅಂದ್ರೂ ಇನ್ಯಾವತ್ತಾದರೂ ನಮಗೆ ಅದು ಕೆಲಸಕ್ಕೆ ಅದು ಬರುತ್ತೆ. ಆ್ಯಂಡ್ ಒತ್ತಡ ಅದು ಇನ್ನೊಂದೇನಂತಂದರೆ ನಮ್ಮಲ್ಲಿ ಡಿಸರ್ನ್ಮೆಂಟ್ ಅನ್ನೋದು ಇರಬೇಕು. ಯಾವ ಟೈಮಲ್ಲಿ ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಅನ್ನೋದನ್ನು ಕೊಡಬೇಕಾಗುತ್ತೆ ಅಂತ. ಕೆಲವು ಸಲ ನಾವು ವರ್ಕಿಗೆ ನಾವು ಕೊಡಬೇಕಾಗುತ್ತೆ, ಕೆಲವು ಸಲ ನಾವು ಫ್ಯಾಮ್ಲಿಗೆ ಕೊಡಬೇಕಾಗುತ್ತೆ. ಆ ಒಂದು ಜ್ಞಾನ ಅಥವಾ ಒಂದು ಡಿಸರ್ನ್ಮೆಂಟ್ ಅನ್ನುವಂಥದ್ದು ಇದ್ದಾಗ ನಮ್ಮ ಒಂದು ವರ್ಕ್ ಮತ್ತು ಫ್ಯಾಮಿಲಿ ಲೈಫನ್ನು ನಾವು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡೋಣ ಮುಂದಿನ ಒಂದು ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದೊಮ್ಮೆ ಭೇಟಿಯಾಗೋಣ. ನಮಸ್ತೆ.